ಆದ ತಕ್ಷಣ ಹಿಂಗೆ ಓಡ್ಬಿಡ್ತಾನೆ. ಒಂದು ಚಿಟ್ಕಿ ಹೊಡಿದ್ರಾಗ ರೆಡಿ ಆಗುತ್ತೆ. ಅಣ್ಣ ನೋಡ್ತಾ ಇದ್ದಾರೆ. ಬೀನ್ಸ್ ಇದ್ರೆ ಹಾಕ್ತೀನಿ, ಹುಡುಕಿದ್ದೆಲ್ಲ ನಮ್ಮ ನಾಗೇಂದ್ರ ಅಣ್ಣ ಅಂತೇಳಿ. ಹರೇ ಕೃಷ್ಣ, ಗುಡ್ ಮಾರ್ನಿಂಗ್. ಎಲ್ಲಾದರೂ ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೊತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ 2 years ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಖುಷಿ ಅನ್ನಿಸ್ತಾ ಇದೆ, ಹಂಗೆ ದುಃಖನೂ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ಎಲ್ಲರೂ ಕೇಳ್ತಿದ್ರು ಯಾವ್ದಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ. ಮತ್ತು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ಮೇಲಿಂದ ಎಲ್ಲರಿಗೂ ವೀಡಿಯೋ ಬರುತ್ತೆ. ಖುಷಿ ಆಗ್ತಿದೆ ನೋಡಿ ಎಲ್ಲರನ್ನ. ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಈಗ ಕಂಟಿನ್ಯೂ ಮಾಡೋಣ. ಎಲ್ಲರೂ ಹೇಗಿದ್ದೀರಾ ಅಂತ, ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಇವತ್ತಿಂದು ಸ್ಪೆಷಾಲಿಟಿ ಏನಂದರೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಳ್ಳೋಣ. ಅಂದರೆ ಹೇರ್ ಕಟ್ ಅದು ಆ ಥರ ಅಲ್ಲ, ಸ್ವಲ್ಪ ಸೆಟ್ಟಿಂಗ್ ಸ್ವಲ್ಪ ಕಟ್ ಮಾಡಿಸೋದು ಅಂತ. ಅದಕ್ಕೋಸ್ಕರ ಇವತ್ತು ಹೇರ್ ಕಟ್ ಮಾಡಿಸ್ಕೊಂಬಿಟ್ಟು ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಈಗ ಎಲ್ಲ ಮುಗಿದ್ರೆ ನಮಗೆ ಚಹಾ ಕಾಫಿ ಮಾಡ್ಕೊಟ್ಟಾಯ್ತು. ಈಗ ಹೋಗೋಣ ಬನ್ನಿ, ಕಟ್ಟಿಂಗ್ ಶಾಪಿಗೆ ಹೋಗೋಣ. ಸ್ವಲ್ಪ ಕಟ್ ಮಾಡಿಸೋಣ ಬನ್ನಿ. ಇಲ್ಲಿ ಕರ್ಕೊಂಡು ಹೋಗ್ಬೇಕು. ಈಗ ರೆಡಿ ಆಗ್ತಿದ್ದೀನಿ. ಏನಂದರೆ ಮೊದಲೇ ನನ್ನ ಹತ್ರ ಬೈಕು ಪೆಟ್ರೋಲ್ದಿತ್ತು, ಈಗ ಬ್ಯಾಟ್ರಿ ಬೈಕಾಗಿದೆ. ತೋರಿಸ್ತೀನಿ ನೋಡಿ. ಅದಂತೂ ಯಾವುದಂತೂ ನಿಮ್ಗೆ ಗೊತ್ತಿರುತ್ತೆ. ಈಗ ಜಸ್ಟ್ ಈ ಟ್ರೆಂಡಿಂಗಲ್ಲಿ ಜಾಸ್ತಿ ನಡೀತಾ ಇರೋದಂದರೆ ಏತರ್ 450X ಅಂತೇಳಿ ತೋರಿಸ್ತೀನಿ. ಮುಂದೆನೇ ಇದೆ. ಅದು ತೊಗೊಂಡು 1 year ಆಯಿತು ನೋಡಿ ನನ್ನ ಗಾಡಿನ. ಸೊ ಇದೇ ನನ್ನ ಗಾಡಿ. ಸ್ವಲ್ಪ ಧೂಳಾಗಿದೆ, ಬಟ್ ಮೇಂಟೆನೆನ್ಸ್ ಅಂತೂ ಚೆನ್ನಾಗಿ ಮಾಡಿದ್ದೀನಿ. ಸ್ವಲ್ಪ ಧೂಳಾಗಿದೆ. ಈಗ ಸ್ವಲ್ಪ ಕ್ಲೀನ್ ಮಾಡಿಸೋಣ. ಫಸ್ಟು ಸಲೂನಿಗೆ ಹೋಗ್ಬಿಟ್ಟು ಆಮೇಲೆ ಗಾಡಿ ವಾಶ್ ಮಾಡಿಸೋಣ. ಸೊ ಈಗ ಹೋಗೋಣ. ಎಷ್ಟು ದಿವಸ ಆಯಿತು ಹಿಂಗೆ ಇಟ್ಕೊಂಡು ಬೈಕ್ ಓಡಿಸಿ, ಭಾಳ ದಿವಸ ಆಯಿತು. ಬಟ್ ಮಿಸ್ ಮಾಡ್ಕೊತ ಇದ್ದೀನಿ. ಈ ಥರ ಓಡಿಸೋದು ಅಂದರೆ ನಂಗೆ ಭಾಳ ಇಷ್ಟ. ಬಟ್ ಅದೇ ಹಿಂಗೆ ಮಾಡ್ತಾರಣ್ಣ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾನೆ ಇರಬೇಕು ಅಂತ ನಾನು ಒಪ್ಕೊತೀನಿ. ಈಗ ನಾನು ಹೋಗ್ತಿರೋದು ಬರೀ ಎಕೋ ಮೋಡಲ್ಲಿ ಹೋಗ್ತಾಯಿದ್ದೀನಿ. ಇದರಲ್ಲಿ 4 ಮೋಡ್ಸ್ ಬರುತ್ತೆ: ಎಕೋ, ರೇಟ್, ಸ್ಪೋರ್ಟ್ಸ್, ವಾರ್ಪ್ ಅಂಥೇಳಿ. ಇದರಲ್ಲಿ ವಾರ್ಪ್ ಮೋಡ್ ಅಂದರೆ ಫುಲ್ ಸಖತ್ತಾಗಿರುತ್ತೆ. ಅಷ್ಟೇ ಬಂದಾಯಿತು. ಇದೇ ಶಾಪ್ನಲ್ಲಿ ಯಾವಾಗಲೂ ಮಾಡಿಸೋದು. ಈಗ ಒಳಗೆ ಹೋಗೋಣ. ಅಣ್ಣ ನೋಡ್ತಾ ಇದ್ದಾರೆ ಅನಿಸುತ್ತೆ. ಎಷ್ಟು ದಿನಕ್ಕೆಂದರೆ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀನಲ್ಲ, ಒಂದು 3 months ಆಯ್ತು ಬಂದೇ ಇಲ್ಲ. ಈಗ ಹೋಗೋಣ. ಈಗ ಜಸ್ಟ್ ಕೂತಾಗಿದೆ. ಇವರೇ ರೆಗ್ಯುಲರ್ ಕಟ್ಟಿಂಗ್ ಮಾಡೋದು ಅಣ್ಣನೇ. ಸೊ ಹೆಂಗಿದ್ದೀರಣ್ಣ? ಹೆಂಗಿದ್ದೀರಾ? ಮತ್ತು ಹೇರ್ ಕಟ್ ಮಾಡೋಣ ಸ್ವಲ್ಪ ಚೆನ್ನಾಗಿ ಮಾಡೋದು. ಏನೂ ಹೇಳಿಲ್ಲ, ಜಸ್ಟ್ ಲೈಟಾಗಿ ಟಿಪ್ ಕಟ್ಟಿಂಗು, ನಾರ್ಮಲ್ ಹೇರ್. ಬಿಯರ್ಡ್ ಅಂತ ಹಂಗೆ ಇರ್ತದೆ. ಜಸ್ಟ್ ಕಂಟಿನ್ಯೂ. ಈಗ ಜಸ್ಟ್ ಹೇರ್ ಕಟ್ ಆಗಿದೆ. ಈಗ ಚೆನ್ನಾಗಿ ಕಾಣ್ತಾಯಿದೆ, ಲುಕ್ಕು ಚೆನ್ನಾಗಿ ಕಾಣ್ತಾಯಿದೆ. ಹೇರ್ ಕಟ್ಟು, ಬಿಯರ್ಡ್ ಸೆಟ್ಟಿಂಗ್ಸು, ಫೇಸ್ ವಾಶು, ಆಯಿಲ್ ಮಸಾಜ್ ಎಲ್ಲ ಆಗಿದೆ. ಈಗ ಮನೆಗೆ ಹೋಗೋಣ, ಸ್ನಾನ ಮಾಡೋಣ. ಗಾಡಿ ಪಾರ್ಕ್ ಮಾಡಾಗಿದೆ. ಈಗ ಮನೆಗೆ ಹೋಗೋಣ. ಚೆನ್ನಾಗಿ ಸ್ನಾನ ಮಾಡಿಬಿಟ್ಟು ಎಲ್ಲ ಸ್ನಾನ ಗೀನ ಎಲ್ಲ ಆಗಿದೆ. ಚೆನ್ನಾಗಿ ಅಂತ ಸಂಧಾನ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ಅಮ್ಮಗೆ ಆರಾಮಿರಲಿಲ್ಲ. ಅಮ್ಮ ಮನೆ ಡಾಕ್ಟರ್ ಕರೆಸಿದ್ದೆ. ಇಂಜೆಕ್ಷನ್ ಇದೆಲ್ಲ ಆಯಿತು, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಈಗ ಅಮ್ಮಗೆ ಸ್ವಲ್ಪ 2 ದಿವಸ ರೆಸ್ಟ್ ಮಾಡಿ ಅಂತಂದಿದ್ದಾರೆ. ಈ ಅಂಗಡಿಗೆ ಹೋಗಿ ಕಾಯಿಪಲ್ಯ ತರಬೇಕು. ಅಲ್ಲಿ ತೊಗೊಂಬಿಟ್ಟು ಅಮ್ಮಗೆ ಉಪ್ಪಿಟ್ಟು ಮಾಡಿಬಿಟ್ಟು ನಾನು ಗುಡಿಗೆ ಹೋಗಿ ಪಲ್ಯ ತೊಗೊಂಡಾಯ್ತು. ಇಲ್ಲೇ ನಮ್ಮ ಗುಡಿ ಹತ್ತಿರ ಅಪೋಸಿಟ್ ಶಾಪ್ ಇದೆ, ಅಲ್ಲೇ ತೊಗೊಂಡಿದ್ದೀನಿ. ಈಗ ಹೋಗೋಣ ಬನ್ನಿ. ಅಮ್ಮಗೆ ಉಪ್ಪಿಟ್ಟು ಮಾಡಿಬಿಟ್ಟು ನಾವು ಜಲ್ದಿ ಗುಡಿಗೆ ಹೋಗ್ಬೇಕು. ನಾಳೆ ಕಾರ್ಯಕ್ರಮ ಇದೆ, ನಾಳಿನ ಬ್ಲಾಗ್ ತೋರಿಸ್ತೀನಿ ನನಗೆ. ಈಗ ಮನೆಗೆ ಹೋಗ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಬನ್ನಿ. ಈಗ ಅಮೇಶ್ ಕರೆಕ್ಟ್ ಹೇಳ್ತೀಯಲ್ಲ ಬನ್ನಿ. ಕರೆಕ್ಟಾಗಿ ಆಗ್ಯದ ಗೊತ್ತದ? 150 ರೂಪಾಯಿ ಆಗ್ಯದ. ಸರಿ, ಈಗ ಹಾಲು ಅಂತ ಒಂದಾಯಿತು. ಈಗ ಸಾಮಾನು ಇಟ್ಟಿದ್ದೀನಿ. ಈಗ ಜಲ್ದಿ ಉಪ್ಪಿಟ್ಟು ಮಾಡೋಣ. ಉಪ್ಪಿಟ್ಟು ಕಾಯಿಪಲ್ಯ ಹೆಚ್ಕೊಂಡು ಮಾಡಿ ಅಮ್ಮಗೆ ಮಾಡಿಕೊಟ್ಟು, ಸ್ಪೆಷಲಾಗಿ ಬಿಸಿ ತುಪ್ಪ ಅಲ್ಲ, ಉಪ್ಪಿಟ್ಟು ತಿಂದು ಸ್ವಲ್ಪ ಆರಾಮಾಗ್ತಾರೆ. ನಾನು ತಿಂದು ನಾನು ಗುಡಿಗೆ ಹೋಗ್ಬೇಕು. ನಾನು ಇನ್ನೊಂದು ಹೇಳೋದು ಮರೆತೆ. ನಮ್ಮ ಮನೆಯಲ್ಲಿ ಹೊಸ ಸದಸ್ಯ ಬಂದಿದೆ. ಎಲ್ಲರಿಗೂ ಗೊತ್ತಿರ್ತದೆ ಅದು ಏನಂಥೇಳಿ. ಲಕ್ಷ್ಮಿ ಥರ ತಾಂಬೇಲು ಅಂಥೇಳಿ, ಕನ್ನಡದಲ್ಲಿ ತಾಂಬೇಲು ಅಂತಾರೆ, ಇಂಗ್ಲೀಷಲ್ಲಿ ಟೋಟಲ್ಸ್ ಅಂತಾರೆ. ಇಲ್ಲಿದೆ ನೋಡಿ, ತೋರಿಸ್ತೀನಿ. ಈಗ ಇಲ್ಲಿದೆ ನೋಡಿ. ಇದರ ಹೆಸರು ಬಂದುಬಿಟ್ಟು ಗುರು ಅಂತ. ಇದು ನಮ್ಮಮ್ಮನೇ ಇಟ್ಟಿದ್ದು, ನಾಮಕರಣ ಮಾಡಿದ್ದು. ಗುರು
ಈ ಆದ ತಕ್ಷಣ ಹಿಂಗೆ ಓಡ್ಬಿಡ್ತಾನೆ ಗುರು ಕಣ ಟಿಕ್ 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 ಎಲ್ಲ ಕಾಯಿಪಲ್ಲೆ ಹಚ್ಬೇಕು. ಕ್ಯಾರೆಟು, ಬೀನ್ಸು, ಮೆಣಸಿನ್ಕಾಯಿ, ಆಲೂಗಡ್ಡೆ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಅಂತ. ಇದು ಟೊಮೆಟೊ ಇದ್ರಾಗ ಹಾಕ್ತೀನಿ, ಬೀನ್ಸು ಇದ್ರಾಗ ಹಾಕ್ತೀನಿ, ಉಳಿದಿದ್ದೆಲ್ಲ ಇದರಲ್ಲಿ ಹಚ್ತೀನಿ. ಹಂಗೆ ಹೆಚ್ಕೊಂತ ಟಿ ವಿ ನೋಡೋಣ. ಇಷ್ಟನ್ನು ಉಪ್ಪಿಟ್ಟು ರವೆ ಈ ಥರ ಹಾಕ್ಕೊಂಡು ಉರಿಬೇಕು. ಆಮೇಲೆ ಒಂದು ಬೋಗಣೆಯಲ್ಲಿ ನೀರು ಕಾಸಿ ಕೊಡಬೇಕು, ನೀರು ಇಡಬೇಕು. ಎಷ್ಟು ಕಾಯಿ ಪಲ್ಯ ಹಾಕ್ಬಿಟ್ಟು ಮಾಡಬೇಕು. ಆಮೇಲೆ ಉಪ್ಪಿಟ್ಟು ರವೆನ ಹುರಿದಿದ ಮೇಲೆ ಈ ಥರ ಸೈಡ್ಗೆ ಇಟ್ಕೊಂಡು ಇಷ್ಟೆಲ್ಲ ಐಟಮ್ಸ್ ಹಾಕಿ ಒಂದು ಚಿಟ್ಕಿ ಹೊಡೆದ್ರಾಗ ರೆಡಿ ಆಗುತ್ತೆ ಉಪ್ಪಿಟ್ಟು. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋದಂತೂ ಸುಲಭನೇ, ಚಿಟ್ಕಿ ಹೊಡೆದ್ರೆ ಉಪ್ಪಿಟ್ಟಾಗಲ್ಲ. ಬಟ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಕಷ್ಟ, ಎಷ್ಟು ಇದು ಅಂತ, ಕಾಯಿ ಪಲ್ಯ ಹಚ್ಚೋದು ಎಲ್ಲ ಹಚ್ಚೋದು ಅಂತೇಳಿ. ಅದಕ್ಕೋಸ್ಕರ ನೀವು ಮನೇಲಿ ರೆಡಿ ಮಾಡ್ಕೊಂಡು ಹಿಂಗೆ ತಿನ್ನಿ. ಎಲ್ಲ ವೆಜಿಟೇಬಲ್ಸು ಉಪ್ಪಿಟ್ಟು ಅಂತಾರೆ ಅದಕ್ಕೆ, ಕಾಯಿಪಲ್ಲೆ ಉಪ್ಪಿಟ್ಟು. ಅಮ್ಮನೂ ತಿಂತಿದ್ದಾರೆ, ಇಲ್ಲಿ ನಮ್ಮ ತಾತ ಅಂತೂ ಮಸ್ತ್ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ. ತಿನ್ಕಂತ ಟಿ ವಿ ನೋಡೋಣ. ಈಗ ಫುಲ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಗುಡಿಗೆ ಹೋಗ್ತಾಯಿದ್ದೀನಿ. ಮಧ್ಯಾಹ್ನ ಯಾವಾಗ ಉಪ್ಪಿಟ್ಟು ತಿಂದು ನನಗೆ ಗೊತ್ತಾಗಿಲ್ಲ, ತಿಂದಿದ್ದೀನಿ. ಯಾವಾಗ ಟಿ ವಿ ನೋಡ್ಕೊಂತ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಅಮ್ಮ ಹೇಳಿದರು ಫುಲ್ಲು ಗುರುಕಿ ಹೊಡೆದ್ನಂತೆ ನಾನು. ಈಗ ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಗುಡಿಗೆ ಹೋಗ್ತಾಯಿದ್ದೀನಿ. ಹಂಗೆ ಕೆಲಸ ಇದೆ, ಮುಗಿಸ್ಕೊಂಡು ಸೀದಾ ಗುಡಿಗೆ ಹೋಗೋಣ. ನಮ್ಮ ನಾಗೇಂದ್ರ ಅಣ್ಣ ಅಂತೇಳಿ ನಮ್ಮ ಅಣ್ಣ ಗುಡಿಗೆಲ್ಲ ನೀರು ಹೊಡಿತಾ ಇದ್ದಾರೆ. ಮೇಲೆಲ್ಲ ಬೇಡ, ಮೇಲೆ ನೀರಲ್ಲೇ ಮೈ ಹೊಡ್ತೀರಲ್ಲ. ಆಯ್ ಈಗ ಗುಡಿ ಒಳಗೆ ಬಂದಿದ್ದೀನಿ. ಈಗ ಬಂದುಬಿಟ್ಟು ಸ್ವಲ್ಪ ದರ್ಶನ ಮಾಡಿಬಿಟ್ಟು ಗುಡಿ ದೀಪ ಹಚ್ಚಿ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ನನ್ನ ಬೆಸ್ಟ್ ಫ್ರೆಂಡನ್ನು ಮೀಟ್ ಮಾಡಿಸ್ತೀನಿ. ಓಕೆ, ದೇವ್ರ ದೀಪ ಹಚ್ಚಾಯಿತು. ಈಶ್ವರಿಗೆ ಹನುಮಪ್ಪನ ದೇವ್ರ ದೀಪ ಹಚ್ಚಾಗಿದೆ ಆಯಿತು. ಈಗ ರಾಮಾಚಾರು ಬಂದಿದ್ದಾರೆ, ಅವರು ಭೇಟಿ ಮಾಡಿಸ್ತೀನಿ. ನಮ್ಮ ಬೆಸ್ಟ್ ಫ್ರೆಂಡು ಸ್ವಲ್ಪ ಯಾಕೋ ಎಲ್ಲಿ ಇದನ್ನು ಗೊತ್ತಾಗ್ತಾ ಇಲ್ಲ, ಅವನಿಗೋಸ್ಕರ ಹುಡುಕ್ತಾ ಇದ್ದೀನಿ. ಅವಾಗಿಂದ ಸಿಕ್ಕಿದ ಮೇಲೆ ಪಕ್ಕಾ ಭೇಟಿ ಮಾಡಿಸ್ತೀನಿ. ಕೃಷ್ಣ ಕೇಳಿದೆ, ಕೃಷ್ಣ ಇಲ್ಲಂತೆ, ಊರಿಗೆ ಹೋಗಿದ್ದಾನಂತೆ ನಮ್ಮ ಫ್ರೆಂಡು. ಇರಲಿ, ಏನು ಮಾಡೋಕ್ಕಾಗಲ್ಲ, ಮತ್ತೆ ಯಾವಾಗ ಸಿಗ್ತಾನೆ ಅವನ ಪಕ್ಕನ ಬಂದು ಭೇಟಿ ಮಾಡ್ತೀನಿ. ಈಗ ನೆಕ್ಸ್ಟು ಆರತಿ ಆಗುತ್ತೆ 8:00 ಎಕ್ಸಾಕ್ಟ್. ಈಗ ಟೈಮಿಗೆ ಆಗಿದೆ 7:49 ಆಗಿದೆ. ಎಕ್ಸಾಕ್ಟ್ 8:30ಗೆ ನಾವು ಮಂಗಳಾರತಿ ಮಾಡ್ತಾರೆ. ನಿಮ್ಗೆ ತೋರಿಸಿ ದರ್ಶನ ಮಾಡಿಕೊಡಿ. ಇನ್ನೊಂದು ಹೇಳಿದ್ನಲ್ಲ, ಮತ್ತೆ ಆಗಲೇ ಹೇಳಿದ್ದೆ ವಿಡಿಯೋದಲ್ಲಿ, ಒಂದು ಮನೆ ನಾಳೆ ಕಾರ್ಯಕ್ರಮ ಇದೆ ಅಂತೇಳಿ, ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ. ಏನೇನು ಕಾರ್ಯಕ್ರಮ ಹೆಂಗಿರುತ್ತೆ, ಮನೆ ಓಪನಿಂಗ್ ಇದೆ, ತೋರಿಸ್ತೀನಿ. ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ, ಎಲ್ಲ ಮುಗಿದ್ಮೇಲೆ ಬಂದಿದ್ದೀನಿ ನಾನು ಗುಡಿ ಮುಗಿಸ್ಕೊಂಡು. ಈ ರಂಗೋಲಿ ತೋರಿಸ್ತೀನಿ ನೋಡಿ. ಮನೆ ಮಾತ್ರ ನಾಳೆ ತೋರಿಸ್ತೀನಿ, ಈಗಂತ ತೋರ್ಸೋಕ್ಕೆ ನನಗೆ ಟೈಮ್ ಇಲ್ಲ, ಆದರೂ ತೋರಿಸ್ತೀನಿ. ಈಗ ನೋಡಿ ನೆಕ್ಸ್ಟು ಈ ಥರ ಹಾಕಿದ್ದಾರೆ ಮಾಮ ಮತ್ತು ಭೀಮಣ್ಣ ಅಂತ. ಭೀಮಣ್ಣ ಈಗ ಚೆನ್ನಾಗಿ ಹಾಕಿದ್ದಾರೆ. ಈಗ ಹೊರಗಡೆ ತೋರಿಸ್ತೀನಿ ಬನ್ನಿ. ಬಂದುಬಿಟ್ಟು ಮ್ಯಾಲಿನ ಮನೆ ಸಖತ್ತಾಗಿದೆ ಮನೆ ಮಾತ್ರ. ಇದು ಬಂದುಬಿಟ್ಟು ನಿಮ್ಮ ಪೃಥ್ವಿರಾಜ್. ಈಗಿದೆ ಮನೆ ಮಾತ್ರ. ಈಗ ಆಯಿತು, ಎಲ್ಲ ಮನೆ ಜೋಡ್ಕೊಂಡು ಆಯಿತು. ಈಗ ಮನೆಗೆ ಹೋಗೋಣ. ಅಮ್ಮ ವೇಟ್ ಮಾಡ್ತಾ ಇರ್ತಾರೆ. ಅಮ್ಮ ಊಟ ಮಾಡಿದ್ದಾರೆ ಗೊತ್ತಿಲ್ಲ, ಬಯಸ್ಕೊಳ್ಳೋದಂತರೂ ಪಕ್ಕ. ಈಗ ನಾನು ಜಲ್ದಿ ಮನೆಗೆ ಹೋಗೋಣ. ಫೈನಲಿ ಮನೆಗೆ ಬಂದಿದ್ದೀನಿ. ಈಗ ಆಯಿತು, ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕು. 4 ಗಂಟೆಗೆ ಅದು ಹೀಗೆ ಪಟಕ್ಕಿಂತ ಮಲ್ಕೊಂಡ್ಬಿಡ್ಬೇಕು. ಆಯ್ತು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಅಲ್ಲಲ್ಲಿ ಮಿಸ್ಟೇಕ್ ಆಗಿರುತ್ತೆ, ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡ್ಬಿಟ್ಟು ಮಲ್ಕೊಳ್ಳೋಣ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ರಾಧೆ ರಾಧೆ.